ಹಲೋ ವಿದ್ಯಾರ್ಥಿಗಳೇ, ಎಜುಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ವಿದ್ಯಾರ್ಥಿಗಳೇ. ಸೊ ವಿದ್ಯಾರ್ಥಿಗಳೇ, ಕೋರ್ಸ್ ಕೋಡ್ ಬಂದು BME TE 1001. ಸೊ ಮ್ಯಾಥಮೆಟಿಕ್ಸ್ ಫಸ್ಟ್ ಸೆಮ್ ಫಾರ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್. ಸೊ ಇದು ಬೇರೆ ಒಂದು ಸ್ಟ್ರೀಮ್ ಕೂಡ ಯೂಸ್ ಮಾಡ್ಕೋಬೋದು, ENC ಆಗಿರ್ಬೋದು ಮತ್ತು IS ಆಗಿರ್ಬೋದು. ಸೊ ಈ ವಿದ್ಯಾರ್ಥಿಗಳು ಕೂಡ ಯೂಸ್ ಮಾಡ್ಕೋಬೋದು. ಸೊ ಏನಂದರೆ ಸ್ವಲ್ಪ ಸಿಲೆಬಸ್ ಚೇಂಜ್ ಇರುತ್ತೆ. ಸೊ ವಿದ್ಯಾರ್ಥಿಗಳೇ, ನೀವು ಮೊದಲನೇದಾಗಿ ಯಾವುದೇ ಒಂದು ಮಾಡಲ್ ಕ್ವಶನ್ ರಿಫರ್ ಮಾಡೋಕ್ಕಿಂತ ಮುಂಚೆ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಅಥವಾ ಕಂಪ್ಯೂಟರ್ ಸೈನ್ಸ್ ಅನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಅದರ ನಂತರನೇ ಸ್ಟಾರ್ಟ್ ಮಾಡಿ. ಸೊ ವಿದ್ಯಾರ್ಥಿಗಳೇ, ಈ ಒಂದು ಮಾಡಲ್ ಕ್ವಶನ್ ಪೇಪರ್ ಏನಿದೆಯಲ್ಲ, ಸೊ ಮಾಡಲ್ ಕ್ವಶನ್ ಪೇಪರ್ ಎಕ್ಸ್ಟರ್ನಲ್ ಕ್ವಶನ್ ಪೇಪರಲ್ಲಿ ಇದಕ್ಕೆ ಬೇಕಾದಂಥ ಸೊಲ್ಯೂಷನ್ಸ್ ಎಲ್ಲ ಇದಾವೆ ವಿದ್ಯಾರ್ಥಿಗಳೇ. ಸೊಲ್ಯೂಷನ್ಸ್ನೆಲ್ಲ ಒನ್ ಬೈ ಒನ್ ಹೇಳ್ಕೊಂಡು ಹೋಗ್ತೀನಿ. ಸೊ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಹಾಗೆಯೇ ಇಂಪಾರ್ಟೆಂಟ್ ಕ್ವಶನ್ಸ್ ಏನೇನು ರಿಪೀಟೆಡ್ ಆಗಿದಾವಲ್ಲ ಅವನು ಕಂಪಲ್ಸರಿ ಪ್ರಾಕ್ಟೀಸ್ ಮಾಡಿ ವಿದ್ಯಾರ್ಥಿಗಳೇ. ಒಳ್ಳೆಯ ಸ್ಕೋರ್ ಆಗುತ್ತೆ, ಪಾಸಿಂಗ್ ಕೂಡ ಆಗುತ್ತೆ. ಹಾಗೆಯೇ ವಿದ್ಯಾರ್ಥಿಗಳೇ, ಈ ಒಂದು ಕಾನ್ಸೆಪ್ಟಲ್ಲಿ ಏನೇನು ಕಾನ್ಸೆಪ್ಟ್ಸ್ ಇಲ್ಲಿ ಬಂದಿದ್ದಾವಲ್ಲ, ಸೊ ಒಂದು ಎಕ್ಸಾಂಪಲ್ಗೆ 2B ಆಗಿರುವಂಥ ಒಂದು ಫೈಂಡ್ ದ ರೇಡಿಯಸ್ ಆಫ್ ಕರ್ವೇಚರ್ ಸರ್ವೆ ಆಗಿರ್ಬೋದು, ಆಮೇಲೆ 2A ಆಗಿರುವಂಥ ಪೋಲಾರ್ ಕರ್ವ್ ಆಗಿರ್ಬೋದು. ಸೊ ಹಾಗೆಯೇ ಇಲ್ಲಿ ಒಂದು ಕೋಡ್ ಕೇಳಿದ್ದಾರೆ 2Cಯಲ್ಲಿ. ಸೊ ಇದೇ ಥರ ಒಂದು ಮಾಡಲ್ ಕ್ವಶನ್, ಒಂದು ಎಕ್ಸ್ಟರ್ನಲ್ ಕ್ವಶನ್ ಪೇಪರ್ ಬರುತ್ತೆ. ಸೊ ಈ ಒಂದು ಏನೇನು ಟಾಪಿಕ್ಸ್ ಎಲ್ಲ ಬಂದಿದ್ದಾವೆ ಫಸ್ಟ್ ಮಾಡಲಲ್ಲಿ, ಎಲ್ಲ ಟಾಪಿಕ್ಸ್ ನೀವು ಕವರ್ ಮಾಡಿ ಈಸಿಯಾಗಿ ನೀವು ಒಳ್ಳೆ ಸ್ಕೋರ್ ಕೂಡ ಮಾಡ್ಬೋದು. ಹಾಗೆಯೇ ಮಾಡಲ್ ಕ್ವಶನ್ ಪೇಪರ್ಲಿ ಏನೇನು ಆನ್ಸರ್ಸ್ ಇರ್ತಾವಲ್ಲ ಅವ್ನು ಮಾತ್ರ ಯಾವುದೇ ಕಾರಣಕ್ಕೆ ಮಿಸ್ ಮಾಡೋಕ್ಕೋಗಬೇಡಿ. ಪ್ರತಿಯೊಬ್ಬರು ಕೂಡ ಪ್ರಾಕ್ಟೀಸ್ ಮಾಡಿ. ಸೊ ವಿದ್ಯಾರ್ಥಿಗಳೇ, ಮಾಡಲ್ 1 ಆಯಿತು. ಸೊ ಮಾಡಲ್ 2 ನೋಡಿ. ಸೊ 2A ಬಂದು ಕಾಸ್ ಎಕ್ಸ್ ಆ್ಯಂಡ್ ಸೈನ್ ಎಕ್ಸ್ ಕೇಳಿದಾನೆ. ಆಮೇಲೆ 3B ಬಂದು ಸೊ ಯು ಲಾಗ್ ಅಂತ ಕೇಳಿದಾನೆ. ಸೊ ಇದು ಡೋ ಯು ಬೈ ಡೋ ಎಕ್ಸ್ ಮೇಲೆ ಕೇಳಿದಾನೆ. ಸೊ ಹಾಗೆಯೇ ಒಂದು 4B ಆಗಿರ್ಬೋದು. 4Bಯಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ ವಿದ್ಯಾರ್ಥಿಗಳೇ, ಇವು ಕಂಪಲ್ಸರಿ ಕೇಳೋ ಕ್ವಶನ್ಸು. ಹಾಗೆ ಥರ್ಡ್ ಮಾಡಲ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ. ಆರ್ಥೋಗೋನಲ್ ಟ್ರಾಜೆಕ್ಟರಿ ಕ್ವಶನ್ಸ್ ಕೂಡ ಪಕ್ಕಾ ಬರ್ತವೆ. ಎಕ್ಸ್ಟರ್ನಲ್ ಎಕ್ಸಾಮಲ್ಲಿ ತುಂಬ ಕೇಳೋದು ಕ್ವಶನ್ಸ್ ಇರ್ತವೆ. ಸೊ ವಿದ್ಯಾರ್ಥಿಗಳೇ, ಹಾಗೆಯೇ ಒಂದು ಫೋರ್ತ್ ಮಾಡಲ್ ಕೂಡ ಇಂಟಿಗ್ರೇಷನ್ ತುಂಬ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಕ್ವಶನ್ಸ್ ತುಂಬ ಸಲ ರಿಪೀಟೆಡ್ ಆಗಿದ್ದಾವೆ. ಒಂದು ಇಂಟಿಗ್ರೇಷನ್ ಬಂದರೆ ನೀವು ಈಸಿಯಾಗಿ ಪಾಸ್ ಆಗ್ಬೋದು. ಒಂದು 20 ಮಾರ್ಕ್ಸ್ ಈಸಿಯಾಗಿ ತೆಗೆದುಕೋಬೋದು. ಯಾಕಂದರೆ ಇಂಟಿಗ್ರೇಷನಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ, ಸೇಮ್ ಪಕ್ಕ ಕೇಳ್ತಾರೆ. ಸೊ ಇದು ಬೀಟಾ ಗಾಮ ಆಗಿರ್ಬೋದು, ಆಮೇಲೆ ಎವಾಲ್ಯೂಟ್ ಆಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಆಗಿರ್ಬೋದು, 7B 7A ಆಗಿರ್ಬೋದು. ಇವೆಲ್ಲವೂ ಇಂಪಾರ್ಟೆಂಟ್ ಕ್ವಶನ್ಸ್ ವಿದ್ಯಾರ್ಥಿಗಳೇ, ಕಂಪಲ್ಸರಿ ಕೇಳುವಂಥ ಕ್ವಶನ್ಸ್ ಆಗಿರ್ತವೆ. ಸೊ ಹಾಗೆಯೇ ಒಂದು ಶೋ ದ್ಯಾಟ್ ಅಂತ ಕೇಳ್ದಾನಲ್ಲ, ಸೊ ಬೀಟಾ ಗಾಮ ಫಂಕ್ಷನ್ ಆಗಿರ್ಬೋದು. ಸೊ ಅದ್ರ ಮೇಲೆ ಡಬಲ್ ಇಂಟಿಗ್ರೇಷನ್ ಆಗಿರ್ಬೋದು. ಸೊ ಆಮೇಲೆ ಅದರ ಒಂದು 8A ಆಗಿರ್ಬೋದು, ಇದು ಕೂಡ ತುಂಬ ಇಂಪಾರ್ಟೆಂಟು. ಸೊ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು. ಹಾಗೆಯೇ ಒಂದು ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಆಗಿರ್ಬೋದು. ಸೊ ಇವೆಲ್ಲ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ವಿದ್ಯಾರ್ಥಿಗಳು ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಇದ್ರದ್ದು ಆನ್ಸರ್ಸ್ ನಾವು ಡೈರೆಕ್ಟಾಗಿ ನೋಡ್ಕೊಳ್ಳೋಣ. ಸೊ ಯಾಕೆ ನಾನು ಡೈರೆಕ್ಟಾಗಿ ನಿಮ್ಗೆ ಪ್ರೊವೈಡ್ ಮಾಡ್ತಿರೋದು, ಆನ್ಸರ್ಸ್ನ ಪ್ರೊವೈಡ್ ಮಾಡ್ತಾ ಇರ್ತೀನಿ, ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಾ ಇಲ್ಲ, ಇದಕ್ಕಂದ್ರೆ ಲೆಂತಿ ಆಗುತ್ತೆ. ಸೊ ಹಂಗಾಗಿ ನಿಮಗೆ ಡೈರೆಕ್ಟಾಗಿ ಆನ್ಸರ್ಸ್ ಪ್ರೊವೈಡ್ ಮಾಡ್ತೀನಿ. ನೀವು ಅದನ್ನು ಪಾಯಿಂಟ್ ನೋಟ್ ಡೌನ್ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಸೊ ಕ್ವಶನ್ಸ್ ನೋಡ್ಕೊಂಡ್ರಲ್ಲ, ಮೊದಲನೇದಾಗಿ ರೇಡಿಯಸ್ ವೆಕ್ಟರ್ ಆ್ಯಂಡ್ tangent to the polar curve. So r equals to f of theta. Prove that tan phi is equals to r into dt divided by dr. So ಇದು ಮಾಡಲ್ ಕ್ವಶನ್ ಪೇಪರ್ ಕೂಡ ತುಂಬ ಸಲ ರಿಪೀಟೆಡ್ ಆಗಿದೆ ವಿದ್ಯಾರ್ಥಿಗಳೇ. ಸೊ ಇದು ಕೂಡ ಇಲ್ಲಿ ಕೂಡ ರಿಪೀಟೆಡ್ ಆಗಿದೆ. ಸೊ ವಿತ್ ಡೆಫಿನೇಷನ್ಸ್ ಕೂಡ ಬರೀಬೇಕಾಗತ್ತೆ. ಮಾರ್ಕ್ಸ್ ಫುಲ್ ಬೇಕಂದರೆ ಕಂಪಲ್ಸರಿ ಫುಲ್ಲಾಗಿ ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸೊ ಸ್ವಲ್ಪ ಲೆಂತ್ ಇರ್ಬೋದು, ಬಟ್ ನೀವು ಆದಷ್ಟು ನಿಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಬರೀರಿ ವಿದ್ಯಾರ್ಥಿಗಳು. ಮಾರ್ಕ್ಸ್ ಕೂಡ ಒಂದು ಪ್ರೊವೈಡ್ ಮಾಡ್ತಾರೆ. ಹಾಗೆಯೇ 1B ನೋಡಿ. ಆ್ಯಂಗಲ್ ಬಿಟ್ವೀನ್ ದ ಕರ್ವ್ಸ್ r equal to sin theta plus cos theta, r equal to 2 sin theta. ಸೊ given by r equal to sin theta cos theta equals r equals to 2 sin theta. ಸೊ ಯಾವ ಥರ ಸಾಲ್ವ್ ಮಾಡ್ಬೇಕು ನೋಡ್ಕೊಳ್ಳಿ ವಿದ್ಯಾರ್ಥಿಗಳು. ಇದರಲ್ಲಿ ಫಾರ್ಮುಲಾ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆಯೇ ಯಾವುದೇ ಒಂದು ಕ್ವಶನ್ನ ನೀವು ಸಾಲ್ವ್ ಮಾಡಬೇಕಂದ್ರೆ ಸ್ಟೆಪ್ ಬೈ ಸ್ಟೆಪ್ ತುಂಬ ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ. ಸೊ ಮೊದಲನೇದಾಗಿ ಫಾರ್ಮುಲಾಸ್ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಫಾರ್ಮುಲಾಸ್ ಬುಕ್ಕ ಕೊಡ್ತಾರೆ ವಿದ್ಯಾರ್ಥಿಗಳೇ. ಒಂದು M3 ಕೊಡ್ತಾರೆ. ಏನೊಂದು ಮ್ಯಾಥಮೆಟಿಕ್ಸ್ ಇದೆಯಲ್ಲ, ಮ್ಯಾಥಮೆಟಿಕ್ಸ್ ಕಂಪಲ್ಸರಿ ಕೊಡ್ತಾರೆ ಒಂದು ಫಾರ್ಮುಲಾ ಬುಕ್ಕ. ಹಾಗೆಯೇ ಎಲೆಕ್ಟ್ರಿಕಲ್ ಸಬ್ಜೆಕ್ಟಿಗೆ ಕೊಡ್ತಾರೆ. ಐ ಥಿಂಕ್ ಫಿಸಿಕ್ಸ್ ಸಬ್ಜೆಕ್ಟಿಗೆ ನನಗೆ ಕೊಡೋ ಡೌಟ್ ಅನಿಸುತ್ತೆ. ಸೊ ಫಿಸಿಕ್ಸ್ ಸಬ್ಜೆಕ್ಟ್ ಕೊಡೋಂಗಿಲ್ಲ, ಎಲೆಕ್ಟ್ರಿಕಲ್ಗೆ M1 M2 M3 ಕೊಡ್ತಾರೆ ಫಾರ್ಮುಲಾ ಬುಕ್ಕ. ಬಟ್ ಅಲ್ಲಿ ಡೈರೆಕ್ಟಾಗಿ ಇರೋಂಗಿಲ್ಲ ವಿದ್ಯಾರ್ಥಿ ಫಾರ್ಮುಲಾಸ್. ಇಲ್ಲಿ ಏನು ಫಾರ್ಮುಲಾಸ್ ಯೂಸ್ ಮಾಡ್ತಾ ಇಲ್ಲ, ಸೇಮ್ ಅದೇ ಥರ ಡೈರೆಕ್ಟಾಗಿ ಇರೋಂಗಿಲ್ಲ, ಬಟ್ ಅಲ್ಲಿ ಚೇಂಜಸ್ ಇರ್ತವೆ, ಇಂಡೈರೆಕ್ಟಾಗಿ ಕೊಟ್ಟಿರ್ತಾರೆ. ಸೊ ನಿಮಗೆ ಐಡಿಯಾ ಇರಬೇಕು ಫಾರ್ಮುಲಾ ಯಾವ ಥರ ಅಪ್ಲೈ ಮಾಡ್ಬೇಕು ಅನ್ನೋದನ್ನು ಅಪ್ಲೈ ಮಾಡೋದು, ಮತ್ತು ಏನೇನು ಅಲ್ಲಿ ಡೈರೆಕ್ಟ್ ಫಾರ್ಮುಲಾ ಹೆಂಗಿರುತ್ತೆ ಅನ್ನೋ ಸ್ವಲ್ಪ ಬೇಸಿಕ್ ಐಡಿಯಾ ಇದ್ದರೆ ನೀವು ಅಲ್ಲಿ ಯೂಸ್ ಮಾಡೋಕ್ಕಾಗುತ್ತೆ.
ಸೊ 1B ನೋಡಿ ರೇಡಿಯಸ್ ಆಫ್ ಕರ್ವೇಚರ್ ಕೇಳಿದ್ದಾರೆ. ಸೊ ಅದೇ 2Cಯಲ್ಲಿ ಕೋಡ್ ಕೇಳಿದ್ದಾರೆ ವಿದ್ಯಾರ್ಥಿಗಳು. ಸೊ ಕೋಡ್ ಕೇಳ್ಬೋದು. ಸೊ ಹಂಗಾಗಿ ಒಂದು 3 to 4 ಮಾಡಲ್ ಕ್ವೆಶ್ಚನ್ ಪೇಪರ್ಸ್ ನೀವು ಅನಲೈಸ್ ಮಾಡಿದ್ರೆ ಸಾಕಾಗುತ್ತೆ, ಈಸಿಯಾಗಿ ಪಾಸ್ ಆಗ್ಬೋದು, ಒಳ್ಳೆ ಸ್ಕೋರ್ ಕೂಡ ಆಗುತ್ತೆ. ಸೊ 2A ನೋಡಿ ವಿದ್ಯಾರ್ಥಿಗಳೇ. ಸೊ ಹಾಗೆಯೇ 2B, ಫೈಂಡ್ ದ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ದ ಕರ್ವ್ y = sin x minus sin 2x ಅಟ್ x = 2 x ವ್ಯಾಲ್ಯೂ ಏನು ಮಾಡಿದ್ರೆ π/2 ಅಂತ ಹೋಗಬೇಕು. ಸೊ ಸಿಂಪಲ್ ಆಗಿದೆ ವಿದ್ಯಾರ್ಥಿಗಳು, ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಸೊ ಮಾಡರ್ನ್ ಮ್ಯಾಥಮೆಟಿಕ್ಸ್ ಟೂಲ್ಸು ಕೋಡನ್ನು ಕೇಳಿದ್ದಾರೆ. ಸೊ ಸಿಂಪಲ್ ಕೋಡ್ ಇದೆ ವಿದ್ಯಾರ್ಥಿಗಳು. ಇದನ್ನು ಬೇಕಾದ್ರೆ ನೀವು ChatGPT ಕೂಡ ಟ್ರೈ ಮಾಡ್ಬೋದು. ChatGPT ನಿಮಗೆ ಸಿಂಪಲ್ ಕೋಡ್ ಸಿಗುತ್ತೆ. ಸೊ ಮಾಡಲ್ 3 ಮಾಡಲ್ 2 ನೋಡಿ ವಿದ್ಯಾರ್ಥಿಗಳು. ತ್ರೀ ನೋಡಿ ವಿದ್ಯಾರ್ಥಿಗಳು. ಸೊಲ್ಯೂಷನ್ ಕೂಡ ತುಂಬ ಸಿಂಪಲ್ ಆಗಿದೆ ವಿದ್ಯಾರ್ಥಿಗಳೇ, ಮತ್ತು ಕಾಂಪ್ಲೆಕ್ಸಲ್ಲಿ ಫಾರ್ಮಲ್ಲಿಲ್ಲ. ಸೊ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಕೂಡ ಮಾಡ್ಕೋಬೋದು. ಸೊ ಹಾಗೆಯೇ 4A ನೋಡಿ ವಿದ್ಯಾರ್ಥಿಗಳೇ. ಕ್ವಶನ್ ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ ವಿದ್ಯಾರ್ಥಿ, ತುಂಬ ಸಲ ರಿಪೀಟೆಡ್ ಇದೆ. ಹಾಗೆಯೇ 4B ಕೂಡ ತುಂಬ ಇಂಪಾರ್ಟೆಂಟು, ತುಂಬ ಸಲ ರಿಪೀಟ್ ಆಗಿದೆ. ಸೊ ಇದು ಕೂಡ ಪ್ರೋಗ್ರಾಮ್ ಕೇಳಿದಾನೆ. ಸೊ ವಿದ್ಯಾರ್ಥಿ ಈ ಪ್ರೋಗ್ರಾಮ್ಸ್ ಏನಿದೆಲ್ಲ ಸ್ವಲ್ಪ ಆದಷ್ಟು ನೀವು ಚೆನ್ನಾಗಿ ನೋಡಿಕೊಂಡ್ರೆ ಈಸಿಯಾಗಿ ಪಾಸ್ ಆಗ್ಬೋದು, ಒಳ್ಳೆ ಸ್ಕೋರ್ ಕೂಡ ಆಗುತ್ತೆ. ಯಾಕೆಂದರೆ ಪ್ರೋಗ್ರಾಮ್ಸು ಆಲ್ಮೋಸ್ಟ್ ರಿಲೇಟೆಡ್ ಇರ್ತವೆ, ಸ್ವಲ್ಪ ಟೆಕ್ನಿಕ್ ತಿಳ್ಕೊಂಡ್ರೆ ನೀವು ಈಸಿಯಾಗಿ ಬರೀಬೋದು. ಸೊ ಮಾಡಲ್ 3 ನೋಡಿ 5A. ಹಾಗೆ ವಿದ್ಯಾರ್ಥಿಗಳು 5B ನೋಡಿ. C ನೋಡಿ ವಿದ್ಯಾರ್ಥಿಗಳ ಕ್ವಶನ್. ಸೊ ವಿದ್ಯಾರ್ಥಿ ಒಂದು ಥರ್ಡ್ ಮಾಡಲ್ ಏನಿದೆ ಸ್ವಲ್ಪ ಟಫ್ ಆಗುತ್ತೆ ವಿದ್ಯಾರ್ಥಿಗಳೇ. ಬಟ್ ಈ ಒಂದು ಫಸ್ಟ್ ಮಾಡಲ್, ಸೆಕೆಂಡ್ ಮಾಡಲು, 4th ಆ್ಯಂಡ್ 5th ಮಾಡಲ್ ತುಂಬ ಈಸಿ ಇದೆ, ನೀವು ಈಸಿಯಾಗಿ ಸ್ಕೋರ್ ಕೂಡ ಮಾಡ್ಕೋಬೋದು. ಫಸ್ಟ್ ಪಾಸಿಂಗ್ ನೋಡ್ಕೊಂಬಿಡಿ, ಪಾಸಿಂಗ್ ನಂತರ ಸ್ಕೋರಿಂಗ್ ನೋಡಿರಿ ವಿದ್ಯಾರ್ಥಿಗಳೇ. ಹಾಗೆಯೇ 6A ನೋಡಿ ವಿದ್ಯಾರ್ಥಿಗಳೇ ಕ್ವಶನ್. ಲಾಸ್ಟ್ ನಮಗೆ ಈಕ್ವೇಷನ್ ಏನು ಬರಬೇಕು, y² = secant x ಬರಬೇಕು. ಸೊ ಮತ್ತೆ 6B ನೋಡಿ ವಿದ್ಯಾರ್ಥಿಗಳೇ ಕ್ವಶನ್. ಹಾಗೆಯೇ 7A ನೋಡಿ ವಿದ್ಯಾರ್ಥಿಗಳೇ ಇಂಟಿಗ್ರೇಷನ್ ಇದೆ. ಸೊ ಇಂಟಿಗ್ರೇಷನ್ ಪಾರ್ಟೆಲ್ಲ ಈಸಿ ಇರೋದು ವಿದ್ಯಾರ್ಥಿ, ಸ್ವಲ್ಪ ನೀವು ಒತ್ತು ಕೊಟ್ಟು ನೋಡಿಕೊಂಡ್ರೆ ಈಸಿಯಾಗಿ ಪಾಸ್ ಆಗ್ಬೋದು. ಇಂಟಿಗ್ರೇಷನ್ ಈಸಿ ಇರೋದು ಸರಿಯಾಗಿ ಹೇಳ್ಬೇಕಂದ್ರೆ. ಸೊ 7B. ಸೊ ವಿದ್ಯಾರ್ಥಿ ನಾನು ಸೊಲ್ಯೂಷನ್ಸ್ ಮಾತ್ರ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ನೀವು ಪಾಯಿಂಟೆಡ್ ಮಾಡ್ಕೊಂಡು ನೀವು ಬೇಸಿಕ್ಸ್ ಐಡಿಯಾ ಅಂತ ನಿಮಗೆ ಐಡಿಯಾ ಇರುತ್ತಲ್ಲ, ಸೊ ನೀವೇ ಒಂದು ಪ್ರಾಕ್ಟೀಸ್ ಮಾಡಿ, ಯಾಕಂದ್ರೆ ಟೈಮ್ ಕಡಿಮೆ ಇದೆ. ಸೊ ಹಂಗಾಗಿ ಹಾಗೆಯೇ ಎಮ್ ಸೀರೀಸ್ ಏನಿದೆ ತುಂಬ ಈಸಿ ಇರುತ್ತೆ ವಿದ್ಯಾರ್ಥಿ, ಬಟ್ ಟೈಮ್ ಸ್ವಲ್ಪ ಓದಬೇಕಾಗತ್ತೆ. B ಕ್ವಶನ್ ನೋಡಿ ವಿದ್ಯಾರ್ಥಿ, ಡಬಲ್ ಇಂಟಿಗ್ರೇಷನ್ ಹಾಕಿ ಕೇಳಿದ್ದಾರೆ. ಆಮೇಲೆ C ಕ್ವಶನ್. ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ವಿದ್ಯಾರ್ಥಿಗಳೇ ಒಂದು ಇಂಟಿಗ್ರೇಷನ್ ಪಾರ್ಟಲ್ಲಿ. 4th ಆ್ಯಂಡ್ 5th ಮಾಡಲ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕೆಂದರೆ ಅವೇ ಕ್ವಶನ್ಸ್ನ ಸ್ವಲ್ಪ ಚೇಂಜಸ್ ಮಾಡಿ ಕೇಳ್ತಾರೆ. ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಆಗಿರ್ಬೋದು, ಜಾರ್ಡನ್ಸ್ ಮೆಥಡ್ ಕೇಳ್ಬೋದು, ಲೀನಿಯರ್ ಈಕ್ವೇಷನ್, ಗಾಸ್ ಜಾರ್ಡನ್ಸ್ ಮೆಥಡ್. ಸೊ ಇವೆಲ್ಲ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಸೊ ಈ ಕ್ವಶನ್ಸ್ನ ಇವೇ ಕ್ವಶನ್ಸ್ ಕೇಳ್ತಾ ಅಂತ ಹೇಳಕ್ಕೆ ಬರಲ್ಲ, ಬಟ್ ಕ್ವಶನ್ಸ್ ಸ್ವಲ್ಪ ಟ್ವಿಸ್ಟ್ ಮಾಡ್ತಾರೆ.
ಇಲ್ಲಿ 3x4 ಕೊಟ್ಟಿದೆ, 3x3 4x4 ಆ ಥರ ಕೊಡ್ಬೋದು, ಸ್ವಲ್ಪ ಚೇಂಜಸ್ ಮಾಡ್ತಾರೆ. ಸೊ ನೀವು ಆದಷ್ಟು ಇವನ್ನ ಚೆನ್ನಾಗಿ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಸೊ 9C ನೋಡಿ ವಿದ್ಯಾರ್ಥಿಗಳೇ, ಈಗನ್ ವ್ಯಾಲ್ಯೂಸ್ ಆ್ಯಂಡ್ ಈಗನ್ ವೆಕ್ಟರ್ಸ್ ಅಂತ ಕೇಳಿದ್ದಾರೆ. ಲಾಸ್ಟ್ ವಿದ್ಯಾರ್ಥಿ 10A ನೋಡಿ. ಇಲ್ಲ 10C ನೋಡಿ ವಿದ್ಯಾರ್ಥಿಗಳೇ, ಮ್ಯಾಥಮೆಟಿಕಲ್ ಪ್ರೋಗ್ರಾಮ್ ಕೇಳಿದ್ದಾರೆ. ಸೊ ಸಿಂಪಲ್ ಪ್ರೋಗ್ರಾಮ್ ಇದೆ, ಚೆನ್ನಾಗಿ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು ವಿದ್ಯಾರ್ಥಿಗಳೇ.